ನವದೆಹಲಿಯಿಂದ ರಾಜ್ಯದ ಜನತೆಗೆ ಒಂದು ಭಾವುಕ ಸಂದೇಶ. ವಯಸ್ಸು 93, ಆದರೆ ಧ್ವನಿಯಲ್ಲಿ ಇನ್ನೂ ನಾಡಿನ ನೋರು, ಮನಸ್ಸಿನಲ್ಲಿ ಇನ್ನೂ ಮಣ್ಣಿನ ವಾಸನೆ. ರಾಜ್ಯಸಭೆಯಲ್ಲಿ ನಿಂತು ಕರ್ನಾಟಕದ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಧ್ವನಿ ಎತ್ತಿದವರು ಮಾಜಿ ಪ್ರಧಾನಮಂತ್ರಿ, ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡ. ಅವರು ಕೇಳುತ್ತಿರುವುದು ಅಧಿಕಾರವಲ್ಲ, ಅವರು ಬೇಡಿಕೊಳ್ಳುತ್ತಿರುವುದು ರಾಜಕೀಯ ಲಾಭವಲ್ಲ, ಅವರು ಹೋರಾಡುತ್ತಿರುವುದು ನಾಡಿನ ಜನರ ಜೀವಜಲಕ್ಕಾಗಿ. ಕರ್ನಾಟಕ ಇಂದು ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ಎಂದರೆ ಕುಡಿಯುವ ನೀರಿನ ಕೊರತೆ. ಉತ್ತರ ಕರ್ನಾಟಕವಾಗಲಿ, ದಕ್ಷಿಣ ಕರ್ನಾಟಕವಾಗಲಿ, ಒಳನಾಡಾಗಲಿ, ಗ್ರಾಮವಾಗಲಿ, ಪಟ್ಟಣವಾಗಲಿ, ಎಲ್ಲೆಡೆ ನೀರಿಗಾಗಿ ಹಾಹಾಕಾರ. ಈ ಹಿನ್ನೆಲೆಯಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಎತ್ತಿದ ಪ್ರಶ್ನೆ ನೀರಿನ ಹಕ್ಕಿನ ಪ್ರಶ್ನೆ. Is a major problem, sir. Sir, we're all human beings. Rain given water. Sir, Karnataka people, on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member on what has happened about the Kaveri dispute. Sir, today is the fag end of my life. Fag end. I don't want to talk anything because the election is there. The election is there. I know that. I don't want to talk on this issue. I only appealed to this August House. I only appeal whether I will be here or not. My term may be over by another 1 month. Please, take care of Karnataka. You are there. You are there, brother. You are one of the talented person. One of the talented person. Why don't you speak? What has happened to you people? Please, knowing full well about the suffering of the farmer, the drinking water, sir, with folded hands, I beg of you, sir. ನದಿಗಳ ನೀರು ನಮ್ಮ ರಾಜ್ಯದ ಜನರಿಗೆ ಮೊದಲು ತಲುಪಬೇಕಲ್ಲವೇ ಎಂಬ ನೈತಿಕ ಪ್ರಶ್ನೆ. ಈ ಸಂದರ್ಭದಲ್ಲಿ ದೇವೇಗೌಡರು ವಿಶೇಷವಾಗಿ ಗಮನ ಸೆಳೆದಿರುವುದು ಕರ್ನಾಟಕದ ಪ್ರಮುಖ ಕುಡಿಯುವ ನೀರಿನ ಯೋಜನೆಗಳ ಕುರಿತು. ಅದರಲ್ಲೊಂದು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ. ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಸಮುದ್ರ ಸೇರುವ ನದಿಗಳ ನೀರನ್ನು ಒಳನಾಡಿನ ಒಣಪ್ರದೇಶಗಳಿಗೆ ತಲುಪಿಸುವ ಮಹತ್ವಾಕಾಂಕ್ಷಿಯ ಯೋಜನೆ ಇದು. ಎತ್ತಿನಹೊಳೆ ಯೋಜನೆಯ ಮೂಲಕ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮೀಣ ಹಾಗೂ ಹಸನ್ ಮತ್ತು ಚಿಕ್ಕಮಗಳೂರು ಭಾಗಗಳ ಲಕ್ಷಾಂತರ ಜನರಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶ ಹೊಂದಲಾಗಿದೆ. ಈ ಭಾಗಗಳು ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಳ ಮೇಲೆ ಅವಲಂಬಿತವಾಗಿವೆ. ನೆಲದ ಜಲಮಟ್ಟ ಕುಸಿತ, ಬೋರ್ವೆಲ್ಗಳು ಬತ್ತಿ ಹೋಗಿರುವ ಸ್ಥಿತಿ. ಎತ್ತಿನಹೊಳೆ ಯೋಜನೆಯ ಮೂಲಕ ಸುಮಾರು 24 ಟಿಎಂಸಿ ನೀರನ್ನು ಕುಡಿಯುವ ನೀರಿಗಾಗಿ ಬಳಸುವ ಗುರಿ ಇಡಲಾಗಿದೆ. ಇದು ಕೇವಲ ನೀರಿನ ಯೋಜನೆಯಲ್ಲ, ಇದು ಜನರ ಬದುಕಿನ ಯೋಜನೆ. ಇನ್ನೊಂದು ಪ್ರಮುಖ ಯೋಜನೆ ಕಲಾಸಾ ಬಂಡೂರಿ ನಾಲಾ ಯೋಜನೆ. ಈ ಯೋಜನೆ ಮಹಾದಾಯಿ ನದಿಗೆ ಸಂಬಂಧಪಟ್ಟದ್ದು. ಮಹಾದಾಯಿ ನದಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಭೀಮ್ಗಢ ಪ್ರದೇಶದಲ್ಲಿ ಹುಟ್ಟುತ್ತದೆ. ನಂತರ ಗೋವಾ ರಾಜ್ಯದ ಮೂಲಕ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಈ ಮಹಾದಾಯಿ ನದಿಯಿಂದ ಕಲಾಸಾ ಮತ್ತು ಬಂಡೂರಿ ನಾಲಾಗಳ ಮೂಲಕ ಮಲಪ್ರಭಾ ನದಿಗೆ ನೀರು ಹರಿಸುವುದೇ ಕಲಾಸಾ ಬಂಡೂರಿ ಯೋಜನೆಯ ಉದ್ದೇಶ. ಈ ಯೋಜನೆಯಿಂದ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಗದಗ ಹಾಗೂ ಉತ್ತರ ಕರ್ನಾಟಕದ ಹಲವಾರು ಬರಪೀಡಿತ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸುವ ಸಾಧ್ಯತೆಯಿದೆ. ಈ ಭಾಗಗಳು ವರ್ಷದಿಂದ ವರ್ಷಕ್ಕೆ ಬರದ ಬಲೆಗೆ ಸಿಲುಕುತ್ತಿವೆ. ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಹೋರಾಟ ನಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಯೋಜನೆಗೆ ಗೋವಾ ರಾಜ್ಯದ ವಿರೋಧ, ಪರಿಸರ ಅನುಮತಿ ಸಮಸ್ಯೆ, ನ್ಯಾಯಾಲಯದ ವ್ಯಾಜ್ಯಗಳು ಇವುಗಳೆಲ್ಲ ಅಡ್ಡಿಯಾಗಿವೆ. ಈ ಎಲ್ಲ ವಿಚಾರಗಳ ಮಧ್ಯೆ ದೇವೇಗೌಡರು ಕೇಳುತ್ತಿರುವ ಪ್ರಶ್ನೆ ಸ್ಪಷ್ಟವಾಗಿದೆ. ನದಿ ಕರ್ನಾಟಕದಲ್ಲಿ ಹುಟ್ಟಿದರೆ
ಆ ನೀರಿನ ಮೊದಲ ಹಕ್ಕು ಕರ್ನಾಟಕದ ಜನರಿಗೆ ಇರಬೇಕಲ್ಲವೇ? ಕುಡಿಯುವ ನೀರು ರಾಜಕೀಯ ವಿಷಯವಲ್ಲ, ಇದು ಮಾನವ ಹಕ್ಕು. ರಾಜ್ಯ ಸರ್ಕಾರದ ನಿಲುವೇನು? ರಾಜ್ಯ ಸರ್ಕಾರ ಎತ್ತಿನಹೊಳೆ ಸೇರಿದಂತೆ ಹಲವು ಕುಡಿಯುವ ನೀರಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತಿದೆ. ಕೇಂದ್ರ ಸರ್ಕಾರದ ನಿಲುವೇನು? ಅಂತಾರಾಜ್ಯ ನದಿ ನೀರಿನ ವಿಚಾರದಲ್ಲಿ ನ್ಯಾಯಮಂಡಳಿ ತೀರ್ಪುಗಳನ್ನು ಪಾಲಿಸಬೇಕು ಎಂಬುದು ಕೇಂದ್ರದ ನಿಲುವು. ಆದರೆ ರಾಜ್ಯಗಳ ನಡುವೆ ಸಮನ್ವಯ ಮತ್ತು ಜನರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂಬ ಒತ್ತಾಯವೂ ಇದೆ. ಈ ನಡುವೆ ಸಾಮಾನ್ಯ ಜನರ ಪ್ರಶ್ನೆ ಒಂದೇ: ನಮಗೆ ರಾಜಕೀಯ ಬೇಡ, ನಮಗೆ ವಿವಾದ ಬೇಡ, ನಮಗೆ ಕುಡಿಯುವ ನೀರು ಬೇಕು. ಇದಕ್ಕಾಗಿಯೇ 93ನೇ ವಯಸ್ಸಿನಲ್ಲೂ ದೇವೇಗೌಡರು ರಾಜ್ಯಸಭೆಯಲ್ಲಿ ನಿಂತು ಮಾತನಾಡುತ್ತಿದ್ದಾರೆ. ಇದು ಒಬ್ಬ ರಾಜಕಾರಣಿಯ ಭಾಷಣವಲ್ಲ, ಇದು ಮಣ್ಣಿನ ಮಗನ ಕಳಕಳಿ. ನೀರು ನಮ್ಮ ಬದುಕು, ನೀರು ನಮ್ಮ ಹಕ್ಕು. ಈ ಹಕ್ಕಿಗಾಗಿ ರಾಜ್ಯವೂ ಕೇಂದ್ರವೂ ಒಟ್ಟಾಗಿ ಕೆಲಸ ಮಾಡಬೇಕಾದ ಸಮಯ ಬಂದಿದೆ. ಜಾಗತಿಕ್ ನ್ಯೂಸ್ ರಾಜ್ಯದ ಜನರ ಧ್ವನಿಯಾಗಿ ಈ ಪ್ರಶ್ನೆಯನ್ನು ಮುಂದಿಟ್ಟಿದೆ. ಕುಡಿಯುವ ನೀರು ಯಾರ ರಾಜಕೀಯವೂ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನೀರಿಗಾಗಿ ನಡೆಯುವ ಈ ಹೋರಾಟ ನಾಡಿನ ಬದುಕಿನ ಹೋರಾಟ. ಜಾಗತಿಕ್ ನ್ಯೂಸ್, ಸತ್ಯದ ಜೊತೆಗೆ, ಜನರ ಜೊತೆಗೆ.